ಶಕ್ತಿ ಸ್ಕೀಮ್ ಅಂದರೆ ಫ್ರೀ ಬಸ್ಸಸ್ ಫಾರ್ ಫೀಮೇಲ್ ಪ್ಯಾಸೆಂಜರ್ಸ್. ಸೊ ಇದರಿಂದ ತುಂಬ ಅಡ್ವಾಂಟೇಜಸ್ಗಳಿದೆ. ಅದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂತಂದರೆ ಬಸ್ಸಸ್ ಆರ್ ಫ್ರೀ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್. ಎನಿವೇಸ್, ಲೆಟ್ಸ್ ಟಾಕ್ ಅಬೌಟ್ KSRTC. So in 2023, the total revenue generated by KSRTC is around 3,000 crores. So per day, approximately 10 crores. And after implementing the Shakti scheme, ಜನರಲಿ ಏನಾಗಬೇಕು, ಫ್ರೀ ಟಿಕೆಟ್ಸ್ ಕೊಡ್ತಿದ್ದೀವಿ ಅಂತಂದರೆ ರೆವೆನ್ಯೂ ಡ್ರಾಪ್ ಆಗಬೇಕು. ಬಟ್ ಶಾಕಿಂಗ್ಲಿ ರೆವೆನ್ಯೂ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಮುಂಚೆ 3,000 ಇತ್ತು, ಇವಾಗ 4,500 crores. ಆ್ಯಂಡ್ ಇದರಲ್ಲಿ ಟೂ ಟೈಪ್ಸ್: ಶಕ್ತಿ ರೀಇಂಬರ್ಸ್ಮೆಂಟ್ ಆ್ಯಂಡ್ ನಾನ್ ರೀಇಂಬರ್ಸ್ಮೆಂಟ್. ಶಕ್ತಿ ರೀಇಂಬರ್ಸ್ಮೆಂಟ್ ಜನರೇಟೆಡ್ 2,000 crores while non-reimbursement generated 2,700 crores. So per day average 11.5 crores. ಸೊ ಇಲ್ಲಿ ರೀಇಂಬರ್ಸ್ಮೆಂಟ್ ಅರ್ಥ ಏನಂತಂದರೆ, ನಾವು ಯಾವಾಗ ನಮ್ಮ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಿದ್ರೆ ನಾವು ಏನಂತ ಹೇಳ್ತೀವಿ, ಮಚ್ಚ ನೀನು ಟಿಕೆಟ್ ತೊಗೊಂಡಿರೋ, ನಾನು ಆಮೇಲೆ ನಿಂಗೆ ರೀಪೇ ಮಾಡ್ತೀನಿ ಅಂತ. ಸೊ ದ ಸೇಮ್ ಥಿಂಗ್ ಈಸ್ ಡನ್ ಬೈ ಅವರ್ ಗೌರ್ಮೆಂಟ್ ವಿತ್ KSRTC. ಸೊ KSRTC ಅವರಿಗೆ ಇವಾಗ ನೀವು ನಿಮ್ದು ಏನಾದರೂ ಎಕ್ಸ್ಪೆನ್ಸ್ ಇದ್ದರೆ ಅದು ನೀವು ನೋಡ್ಕೊಳ್ರಿ, ಆ್ಯಂಡ್ ಓವರ್ ಆಲ್ ಎಕ್ಸ್ಪೆನ್ಸ್ ನಾವು ಕೊಡ್ತೀವಿ ಅಂತ. ಸೊ ಹೌ ದ ಗೌರ್ಮೆಂಟ್ ರೀಇಂಬರ್ಸಸ್ ದ ಅಮೌಂಟ್ ಟು ದ KSRTC? ದೇರ್ ಆರ್ ಸೆವೆರಲ್ ವೇಸ್, ಲೈಕ್ ಇನ್ಕ್ರೀಸಿಂಗ್ ಇನ್ ದ ಟ್ಯಾಕ್ಸ್, ಆ್ಯಂಡ್ ರೀಸೆಂಟ್ಲಿ ಬಸ್ ಟಿಕೆಟ್ ಪ್ರೈಸ್ನ 15% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅಂದರೆ ದೋಸ್ ಹೂ ಆರ್ ಪರ್ಚೇಸಿಂಗ್ ದ ಟಿಕೆಟ್, ಸೊ 15% ದೇ ಹ್ಯಾವ್ ಟು ಪೇ ಮೋರ್.